ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅದಕ್ಕೆ ನಾಳೆ ಅವ್ರು ಹೊರಡ್ತಿದ್ದ ಹಾಗೆ ನೀನ್ ಅವ್ರನ್ನ ಫಾಲೋ ಮಾಡ್ಬೇಕು ನಾಣಿ. ಅವ್ರ ಜೊತೆನೇ ಇದ್ದು ಅವಾಗವಾಗ ನನಗೆ ಅಪ್ಡೇಟ್ ಮಾಡು. ಡೆಸ್ಟಿನೇಷನ್ ಗೊತ್ತಾಗೋವರೆಗೂ ನೀನು ಅವ್ರನ್ನ ಬಿಡ್ಬೇಡ. ಅವರು ನನ್ನೇ ಕರ್ಕೊಂಡು ಹೋಗ್ತಾರೆ ಮೇಡಮ್. ಬೇರೆ ವೇಷ ಹಾಕೋ ನಾಣಿ. ನಿನ್ ಸರ್ ಸಂತೋಷಕ್ಕೋಸ್ಕರ ನೀನ್ ಅಷ್ಟೂ ಮಾಡಕ್ಕಾಗಲ್ವಾ? ಮಾಡ್ತೀನಿ ಮೇಡಮ್. ನೆನ್ಪಿಟ್ಕೋ, ಇದು ಅವ್ರ ಮೇಲಿರೋ ಅನುಮಾನಕ್ಕಲ್ಲ, ಅವ್ರು ಖುಷಿಯಾಗಿರೋದಕ್ಕೋಸ್ಕರ ಮಾಡ್ತಿರೋದು. ಎಸ್ ಮೇಡಮ್. ಗೋ. ಓಕೆ ಮೇಡಮ್. ಮಾಮ್, ಈ ನಾಣಿನ ಹೆಲ್ಪ್ ಕೇಳೋದು ಬೇಕಾ ಮಾಮ್? ಡೈರೆಕ್ಟ್ ಆಗಿ ಜೈ ವೆಹಿಕಲ್ಗೆ GPS ಹಾಕಿದ್ರೆ ಸಾಕಾಗಿತ್ತು. ಅದನ್ನ ಟ್ರ್ಯಾಕ್ ಮಾಡಿದ್ರೆ ಅವ್ರೆಲ್ಲಿ ಹೋಗ್ತಿದ್ದಾರೋ ನಮ್ಗೆ ಹೇಗೋ ಗೊತ್ತಾಗ್ತಿತ್ತಲ್ಲ. ನಾನ್ ಮೈಕ್ ಇಟ್ಟಿದ್ದೆ, ನೀನು CC ಕ್ಯಾಮ್ರಾ ಇಟ್ಟಿದ್ದೆ. ಏನಾಯ್ತು? ಆ ಗಂಗಾ ಕಣ್ಣು ಹಿಡಿದು ಮ್ಯಾನೇಜ್ ಮಾಡ್ಲಿಲ್ವಾ? GPS ಹಾಕಿದ್ರೆ ಅವಳಿಗೆ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಅದಕ್ಕೆ ಟೆಕ್ನಾಲಜಿನ ನಂಬ್ಕೊಳ್ದೆ ಜೈ ಹ್ಯಾಪಿನೆಸ್ನ ನೆಪ ಮಾಡಿಕೊಂಡು ನಾಣಿನ ಫಾಲೋ ಮಾಡು ಅಂತ ಹೇಳಿ ಕಳ್ಸಿದೀನಿ. ಜೈ ಸಂತೋಷಕ್ಕೋಸ್ಕರ ನಾಣಿ ಏನಾದ್ರೂ ಮಾಡ್ತಾನೆ. ಆ ಗಂಗಾ ನಾಣಿ ಮಾತ್ರ ಬಿಡ್ತಾಳ ಮಾಮ್? ಅವನನ್ನ ಕಳಿಸ್ದೆ ಇರ್ತಾಳ ಅವಳು? ಅಷ್ಟರಲ್ಲಿ ಅವರು ಎಲ್ಲಿ ಹೋಗ್ತಾರೆ ಅಂತ ನಾಣಿ ತಿಳ್ಕೊಂಡು ನಮಗ್ ಹೇಳ್ತಾನೆ. ಇಮಿಡಿಯೇಟ್ ಆಗಿ ನಾವಿಲ್ಲಿಂದ ಹೊರಡೋಣ. ರೆಡಿ ಆಗಿರು. ನಮ್ ಮನೇಲಿ ಕೆಲಸದವಳಾಗಿ ನಮ್ ಹಿಂದೆ ನಾಯಿ ಹಾಗೆ ಬಿದ್ದಿರ್ಬೇಕಾದ ಗಂಗಾ ಹಿಂದೆ ನಾವು ಹೋಗ್ಬೇಕಾಗಿದೆ. ಆ 3 ನೈಟ್ಸ್ ಆಗ್ಲಿ, ಅವಳನ್ನ ನನ್ ಕೈಯಿಂದಾನೆ ಮುಗಿಸ್ತೀನಿ. ಏ ಗಂಗಾ, ಇವಾಗ ಹೇಗ್ ತಪ್ಪಿಸ್ಕೋತೀಯ ಅಂತ ನೋಡ್ತೀನಿ. ನಿತ್ಯ, ಈ ಟ್ರಿಪ್ ನಮಗೆ ಮೆಮೊರಿ ಆಗಿರ್ಬೇಕು, ಲೈಫ್ ಲಾಂಗ್ ನೆನಪಿರ್ಬೇಕು. ಅದಕ್ಕೆ ಅಲ್ವಾ ರೀ ಪ್ಲಾನ್ ಮಾಡಿದ್ದು? ದಟ್ಸ್ ವೈ ಐ ಅಪ್ರಿಷಿಯೇಟ್ ಯು ಬಂಗಾರ. ಐ ಲೈಕ್ ಯು ಅಂಡ್ ಐ ಲವ್ ಯು. ಈ ಪ್ಲಾನ್ಸ್ ಅಲ್ಲಿ ನಾನು ಕೆಲವು ಸ್ವೀಟ್ಸ್ ಥಿಂಗ್ಸ್ ನ ಆಡ್ ಮಾಡ್ತೀನಿ. ಏನದು? ಈ ಜರ್ನಿಲಿ ಈಚ್ ಅಂಡ್ ಎವ್ರಿ ಮೂಮೆಂಟ್ ನ ಎಂಜಾಯ್ ಮಾಡಬೇಕು. ಈಗ ಸಪೋಸ್ ಆನ್ ದ ವೇಲಿ ಒಂದು ಅಂದವಾದ ಲೊಕೇಶನ್ ಇರುತ್ತೆ, ಇಬ್ರು ಒಂದು ರೊಮ್ಯಾಂಟಿಕ್ ಸೆಲ್ಫಿ ತಗೊಳ್ಳೋಣ. ಇನ್ನೂ ಸ್ವಲ್ಪ ದೂರ ಹೋಗಿ ಹಗ್ ಮಾಡ್ಕೊಂಡು ಒಂದು ವಿಡಿಯೋ ಮಾಡ್ಕೊಳ್ಳೋಣ. ದೇವ್ರೇ, ರಾಮೇಶ್ವರಕ್ಕೆ ಹೋದ್ರು ಶನೇಶ್ವರ ಬಿಡಲ್ಲ ಅನ್ನೋ ಹಾಗೆ ಎಲ್ಲಿ ಹೋದ್ರು ಇವ್ರು ಅಲ್ಲಿಗೆ ಬರ್ತಾರಲ್ಲ. ಏನ್ ಡಿಯರ್, ಕಿಸ್ಸಿಂದ ಶುರು ಮಾಡೋಣ ಅಂತ ಆಗ್ಲೇ ಯೋಚನೆ ಮಾಡ್ತಿದ್ಯಾ? ನಿಮ್ಗೆ ಎಷ್ಟು ಬೇಗ ಅರ್ಥ ಆಯ್ತು? ಐ ನೋ ಡಾರ್ಲಿಂಗ್, ಯು ಆರ್ ಟೂ ಸ್ಮಾರ್ಟ್. ಐ ಆಮ್ ಸೋ ಫಾಸ್ಟ್. ನಾನು ಏನೋ ಅಂದ್ಕೊಂಡ್ರೆ ಇವ್ರು ಇನ್ನೇನೋ ಮಾಡೋ ಹಾಗಿದ್ದಾರೆ. ಈ ಕಷ್ಟದಿಂದ ನನ್ನ ಕಾಪಾಡೋ ದೇವ್ರನ್ನ ತೋರ್ಸೋ ದೇವ್ರೇ.
ಒಳ್ಳೆ ಲೀಡರು. ಕಲ್ಲ ಸರಿ ಕಲ್ಲ ಅಣ್ಣ ಬಂದ ಸೈಡಲ್ಲಿರೋ. ಸಾವು ನೋವು ಏನೇ ಇರ್ಲಿ ಹಾಕ್ತಾನ್ ಒಳ್ಳೆ ಬ್ಯಾನರು. ಕಲ್ಲ ಸರಿ ಕಲ್ಲ ಅಣ್ಣ ಬಂದ ದಾರಿ ಬಿಡೋ. ಜಾತ್ರೆ ಗುತ್ತಾಟಕ್ಕೆ ಬಾಸು ಎಂದು ಟಾಪರು. ರಾಜೇ ಈಸೆ ಬಂದ್ರೆ ಅಯ್ಯೋ ಅಣ್ಣ ಸೂಪರು. ಆಗೋಕೆ ಮುಂಚೆ ಯೋಗ್ಯ ಆಗ್ಬೇಕು ನೀ ಅಯೋಗ್ಯ. ಅಯೋಗ್ಯ ಅಯೋಗ್ಯ ಅಯೋಗ್ಯ. Let's change the beat. ಏಯ್ ಯಾರೋ ನೀನು? ಗಾಡಿ ಗಡ್ಡ ಬರ್ತೀಯಲ್ಲ, ಕಾಣಿಸಲ್ವಾ? ಹೌದು ಪ್ರಭು, ಕಣ್ಣಿಲ್ದೇ ಇರೋ ಕುರುಡ ಪ್ರಭು ನಾನು. ಅಯ್ಯೋ ಪಾಪ. ಕಾಣಲ್ಲ ಅಂದ್ರೆ ಒಂದ್ ಕಡೆ ಸೈಡಲ್ಲಿ ಹೋಗ್ಬೇಕಲ್ವಾ? ರೋಡ್ ಮಧ್ಯೆ ಬರ್ಬೇಕಾ? ಊರಿಗೆ ಹೋಗ್ಬೇಕು ಅಂತ ಬಂದಿದ್ದೀನಿ. ಯಾವ ಊರಿಗೆ ಹೋಗ್ಬೇಕು? ನೀವ್ ಯಾವ ಊರಿಗೆ ಹೋಗ್ತೀರಮ್ಮ? ನಾವೆಲ್ಲಿಗೆ ಹೋದ್ರೆ ನಿನಗೇನು? ಅಂದ್ರೆ ಈ ಕುರುಡಂಗೆ ಲಿಫ್ಟ್ ಕೊಡ್ತೀರಾ ಏನೋ ಅಂತ. ಕೊಡಲ್ಲ. ದಯಾ ಮಾಡಿ ಧರ್ಮ ಪ್ರಭುಗಳೇ, ನಿಮಗೆ ಪುಣ್ಯ ಬರುತ್ತೆ. ನಿಮ್ ಜೀಪಲ್ಲಿ ಯಾವುದೋ ಮೂಲೆಯಲ್ಲಿ ಕೂತ್ಕೊಂಡು ಬರ್ತೀನಿ. ಇದು ಜೀಪ್ ಅಂತ ನಿನಗೆ ಹೇಗೆ ಗೊತ್ತು? ಅಂದ್ರೆ ಪ್ರಭು, ಇಂಜಿನ್ ಸೌಂಡ್ ಕೇಳಿ ಜೀಪ್ ಅಂತ ತಿಳ್ಕೊಂಡೆ. ಸರಿ, ನಮಗ್ ಪುಣ್ಯ ಬೇಕಾಗಿಲ್ಲ. ಹೊಸದಾಗಿ ಮದ್ವೆ ಆಗಿರೋ ನಮ್ಗೆ ಸ್ವಲ್ಪ ಏಕಾಂತ ಬೇಕು. ನೀನ್ ಬೇರೆ ಗಾಡಿ ನೋಡ್ಕೊ ಮಿಸ್ಟರ್. ಹೊಸದಾಗಿ ಮದುವೆ ಆಗಿರೋ ಜೋಡಿ ಅಂತಿದ್ದೀರಿ. ನಿಮಗೆ ನನ್ನಾಗೆ ಕಣ್ಣಿಲ್ದೇ ಇರೋ ಮಕ್ಕಳಾಗದೆ ಮಿರಿ ಮಿರಿ ಒಳಿಯೋ ಕಾಂತಿರೋ ಕಣ್ಣಿರೋ ಮಕ್ಕಳೇ ನಿನಗೆ ಹುಡ್ತಾರೆ ಪ್ರಭು. ಸ್ವಲ್ಪ ನನ್ನ ಕರ್ಕೊಂಡೋಗಿ ಪ್ರಭು, ಪ್ಲೀಸ್ ಪ್ರಭುಗಳೇ. ಇವ್ರನ್ನ ನಮ್ ಜೊತೆ ಕರ್ಕೊಂಡು ಹೋದ್ರೆ ಹೇಗಾದ್ರೂ ಸರ್ ಕಾಟದಿಂದ ತಪ್ಪಿಸ್ಕೋಬಹುದು. ಪಾಪ ಕಣ್ ಕಾಣಿಸಲ್ಲ, ನಮ್ ಜೊತೆ ಕರ್ಕೊಂಡು ಹೋಗೋಣ. ನೀವು ಚೆನ್ನಾಗಿರ್ಬೇಕು ತಾಯಿ. ಇವನ್ನ ನಮ್ ಜೊತೆ ಕರ್ಕೊಂಡು ಹೋದ್ರೆ ನಮಗ್ ಪ್ರೈವಸಿ ಇರಲ್ಲ ನಿತ್ಯ. ಪ್ಲಾನ್ ಎಲ್ಲ ಹಾಳಾಗತ್ತೆ. ನಾನ್ ನಿಮ್ಮನ್ನ ಡಿಸ್ಟರ್ಬ್ ಮಾಡಲ್ಲ ಪ್ರಭು, ನನಗೆ ಕಣ್ ಕಾಣಲ್ವಲ್ಲ. ಕಾಣದೇ ಇದ್ರು ಕೇಳುತ್ತಲ್ಲ. ಬೇಕಾದ್ರೆ ಕೇಳ್ದಿದ್ದಾಗೆ ಕಿವಿಲಿ ಹತ್ತಿ ಇಟ್ಕೋತೀನಿ ಪ್ರಭು. ಪ್ಲೀಸ್ ರೀ, ಅಷ್ಟೊಂದ್ ಕೇಳ್ಕೊತಿದಾರಲ್ಲ, ಕರ್ಕೊಂಡು ಹೋಗೋಣ. ನೀವು ಮತ್ತೆ ಚೆನ್ನಾಗಿರ್ಬೇಕಮ್ಮ. ಬೇಡ ಅನ್ಬೇಡ ಪ್ರಭುಗಳೇ, ಕರ್ಕೊಂಡೋಗಿ. ಪ್ಲೀಸ್ ರೀ, ಪ್ಲೀಸ್ ಪ್ಲೀಸ್. ಸರಿ, ಹತ್ತು. ಆಯ್ತು ಪ್ರಭು. ಹಲೋ 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 ಹಲೋ. ಅಲ್ಲಲ್ಲ, ಬ್ಯಾಕ್ ಸೀಟಲ್ಲಿ ಕೂತ್ಕೋ. ಸಾರಿ, ಹಾಗೋಗಿ ಮುಂದೆ. ಕಣ್ ಕಾಣ್ದಿರೋ ಕುರುಡ ಅಲ್ವಾ? ಅಯ್ಯೋ, ಇಲ್ಲಿ ಇಲ್ಲಿ ಇಲ್ಲಿ. ಇರಿ 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 ಇರಿ, ಇಲ್ಲಿ ಬನ್ನಿ. ಮುಂದಿನ ಸೀಟಲ್ಲ, ಹಿಂದೆ. ಇಲ್ಲಿ ಕೂತ್ಕೊಳ್ಳಿ. ಎಲ್ಲಿ ಹೋಗ್ಬೇಕು? ನೀವೆಲ್ಲಿ ಹೋಗ್ತೀರಾ, ನಾನು ಅಲ್ಲೇ ಪ್ರಭು. ನೀನೇನಾದ್ರೂ ನಮ್ ಬಾಲನ ನಿನ್ನ ನಮ್ ಜೊತೆ ಕರ್ಕೊಂಡು ಹೋಗೋದಕ್ಕೆ? ನಿನಗ್ ಗುರಿ ಇಲ್ಲ, ನಮಗ್ ಖುಷಿ ಇಲ್ಲ. ಹೇಗೋ ಮಾಡಿ ಇವ್ರ ಜೊತೆ ಬಂದೆ.
ಇನ್ನು ಇವರೆಲ್ಲೂ ಹೋಗ್ತಾರೋ ಅದನ್ನು ಕಂಡುಹಿಡಿಬೇಕು. ಅಂದ್ಕೊಳ್ತಿದ್ದ ಹಾಗೆ ದೇವ್ರಾಗೆ ಬಂದ್ರು. ಇವ್ರಿರೋ ತನಕ ಮುತ್ತು ಹಗ್ಗು ಸೆಲ್ಫಿ ಯಾವ ಕಷ್ಟನೂ ಇರಲ್ಲ. ಏನ್ರಿ ಇದು? ಹಿಂದೆ ಅವ್ರಿದ್ದಾರೆ ಅಂತಾನು ನೋಡ್ದೆ. ಇದ್ರೆ ಏನೋ ಅವನೇ ನೋಡ್ತಾನಾ? ಅವನು ಕಾಣಲ್ವಲ್ಲ. ಒಂದು ಕೈಲಿ ಡ್ರೈವಿಂಗ್ ಮಾಡಬಾರ್ದು ಪ್ರಭು, 2 ಕೈನೂ ಸ್ಟೇರಿಂಗ್ ಮೇಲೆ ಇಟ್ಕೊಂಡು ಓಡಿಸಿ. ನಾನು ಸಿಂಗಲ್ ಹ್ಯಾಂಡಲ್ ಡ್ರೈವ್ ಮಾಡ್ತಿದ್ದೀನಿ ಅಂತ ಇವನಿಗೆ ಹೇಗೆ ಗೊತ್ತು? ಏಯ್, ನಿನಗೆ ಕಣ್ ಕಾಣಿಸಲ್ಲ ಅಲ್ವಾ? ನಾನು ಸಿಂಗಲ್ ಹ್ಯಾಂಡಲ್ ಡ್ರೈವ್ ಮಾಡ್ತಿದ್ದೀನಿ ಅಂತ ಹೇಗೆ ಗೊತ್ತಾಯ್ತು? ಅಂದ್ರೆ ಪ್ರಭು, ಒಂಟಿ ಕೈಲಿ ಡ್ರೈವಿಂಗ್ ಮಾಡಿದ್ರೆ ಗಾಡಿ ಬ್ಯಾಲೆನ್ಸ್ ಆಗಲ್ಲ, ಅಲ್ಲಿ ಇಲ್ಲಿ ಓಡಾಡುತ್ತೆ. ಅದಕ್ಕೆ ಹಾಗೆ ಹೇಳ್ದೆ. ಇವನಿಗೆ ನಿಜವಾಗ್ಲೂ ಕಣ್ ಕಾಣಲ್ವಾ ಇಲ್ಲ ಆಕ್ಟ್ ಮಾಡ್ತಿದ್ದಾನಾ? ಈಗ ನೋಡಿ ಪ್ರಭು, ಗಾಡಿ ಅಲ್ಲಾಡದೆ ಎಷ್ಟು ಸ್ಮೂತ್ ಆಗಿ ಹೋಗ್ತಿದೆ ಅಂತ. ಲಿಫ್ಟ್ ಕೊಟ್ಟಿದ್ದಲ್ದೆ ಸುಖನೂ ಬೇಕಾ ನಿನ್ಗೆ? ಮಾಡ್ತೀನಿ. ಓಯ್, ನಿನ್ ಹೆಸರೇನು? ಅಂದ್ರೆ ಅದು ಅದು ಪ್ರಭು, ನಿನ್ ಹೆಸರು ಕೇಳಿದ್ದಯ್ಯ, ಈ ಪ್ಲೇಸ್ ಬಗ್ಗೆ ಏನ್ ಕೇಳ್ತಿಲ್ಲ. ರಂಗರಾಜು ಅಂತಾರೆ ಪ್ರಭು. ಓ, ರಾಜು ಅಂತ ಹೆಸರು? ಹೌದು ಪ್ರಭು, ರಾಜ ದಿ ಗ್ರೇಟ್. ಹೌದು, ಇಷ್ಟಕ್ಕೂ ತಮ್ಮ ಕಣ್ಣು ಹೇಗೆ ಹೋಯ್ತು ರಾಜು? ಅದೊಂದು ದೊಡ್ಡ ಸ್ಟೋರಿ ಪ್ರಭು. ಆಗ ನಾನು ಮಲ್ಲೇಶ್ವರಮಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಿದ್ದೆ. ಒಂದ್ಸಲ ಒಬ್ಬ ದೊಡ್ಡ ರೌಡಿ ಕಾಲೇಜ್ಗೆ ಹೋಗ್ತಿದ್ದ ಕನಕ ಅನ್ನೋ ಹುಡುಗಿ ಮುಖದ ಮೇಲೆ ಆಸಿಡ್ ಹಾಕ್ತೀನಿ ಅಂತ ಬೆದರಿಸ್ತಾ ಇದ್ದ. ಏನೋ ನೀರು ಹಾಕ್ತಾನೆ ಅನ್ಕೊಂಡು ಆ ಹುಡುಗಿಗೆ ಅಡ್ಡ ನಿಂತಿದ್ದೆ ಪ್ರಭು. ಆದ್ರೆ ಅವನು ನಿಜವಾಗ್ಲೂ ಆಸಿಡ್ ಹಾಕ್ಬಿಟ್ಟ. ಆಗ ನನ್ನ ಕಣ್ಣೋಯ್ತು. ಇದ್ಯಾವುದೋ ಸಿನಿಮಾ ಸ್ಟೋರಿ ಆಗಿದ್ಯಲ್ಲ. ಅಂದ್ರೆ ನನ್ನ ಸ್ಟೋರಿನೇ ಸಿನಿಮಾ ಮಾಡಿದ್ರಮ್ಮ. ಸಿನಿಮಾದವ್ರೆ ನಿಮ್ ಬಯೋಪಿಕ್ ತೆಗ್ದಿದ್ದಾರೆ ಅಂದ್ರೆ ನೀವು ತುಂಬಾ ಫೇಮಸ್ ರಾಜು ಅವ್ರೆ. ತುಂಬಾ ಬಾಯಾರಿಕೆ, ಒಂದು ಎಳ್ನೀರು ಸಿಕ್ಕರೆ ಚೆನ್ನಾಗಿರುತ್ತೆ. ಪ್ರಭು, ತುಂಬಾ ಬಾಯಾರಿಕೆ ಆಗ್ತಿದೆ, ಆ ಎಳ್ನೀರ್ ಅಂಗಡಿ ಹತ್ರ ನಿಲ್ಸಿ. ರಾಜು ಅವರೇ, ನಿಮಗ್ ಕಣ್ ಕಾಣಿಸಲ್ಲ ಅಲ್ವಾ? ಎಳ್ನೀರ್ ಇರೋದು ಹೇಗ್ ಗೊತ್ತಾಯ್ತು? ಅಂದ್ರೆ ಪ್ರಭು, ರೋಡ್ ಪಕ್ಕದಲ್ಲಿ ಎಳ್ನೀರು ಮಾರ್ತಾ ಇರ್ತಾರಲ್ಲ, ಅದಕ್ಕೆ ಹೇಳ್ದೆ ಅಷ್ಟೆ. ನಾನು ಹೇಳಿದ ತಕ್ಷಣ ಎಳ್ನೀರ್ ಅಂಗಡಿ ಸಿಕ್ಕಿದ್ದು ನನ್ನ ಅದೃಷ್ಟ ಪ್ರಭು. ಸರಿ ರಾಜು ಅವರೇ, ಕೆಳಗಡೆ ಇಳಿತೀರಾ ಇಲ್ಲ ಗಾಡಿಲೇ ಕೂತ್ಕೋತೀರಾ? ಇಳಿಯೋದು ನನಗೆ ಸ್ವಲ್ಪ ಕಷ್ಟನೇ ಪ್ರಭು. ನನ್ನ ಮೇಲೆ ದಯೆ ತೋರಿಸಿ ನನ್ನ ಹತ್ರನೇ ಒಂದು ಎಳ್ನೀರು ತಂದ್ಕೊಡಿ ಪ್ರಭು. ಸರಿ ನಿತ್ಯ. ಏನ್ ಬೇಕಪ್ಪ? ಅಣ್ಣ, 3 ಎಳ್ನೀರು ಕೊಡಿ. ನಂಗೆ ಯಾಕೋ ಅವನು ಬ್ಲೈಂಡ್ ಫೆಲೋ ಅಲ್ಲ ಅನಿಸ್ತಿದೆ. ಆಕ್ಟಿಂಗ್ ಮಾಡ್ತಿದ್ದಾನೆ ಅಂತ ಡೌಟು. ಛೆ, ಅವ್ರನ್ನ ನೋಡಿದ್ರೆ ನನಗೆ ಹಾಗೆ ಅನ್ನಿಸ್ತಿಲ್ಲ ರೀ.
ಕತ್ಲನ್ ಬಿಟ್ರೆ ಬೆಳಕ್ ನೋಡ್ತಿರೋ ಹುಟ್ಟು ಕುರುಡನ ಕಾಣಿಸ್ತಿದ್ದಾರೆ. ಸಾರು ಮೇಡಮು ನನ್ನ ಬಗ್ಗೆನೇ ಏನೋ ಮಾತಾಡ್ತಿದ್ದಾರೆ ಅನ್ಸುತ್ತೆ. ಇವರಿಗೆ ನನ್ನ ಮೇಲೆ ಏನು ಅನುಮಾನ ಬರಲಿಲ್ಲ ತಾನೇ? ಓ ಅಮ್ಮಯ್ಯ, ಓ ಅಪ್ಪಯ್ಯ, ಧರ್ಮನೇ ತಾಯಿ ತಂದೆ, ಕಾಸೊಂದು ನೀಡು ಶಿವನೇ. ಇವನು ರಂಗರಾಜನೋ ಇಲ್ಲ ನಟರಾಜನೋ ಅಂತ ಈಗ ಡಿಸೈಡ್ ಆಗತ್ತೆ. ಪ್ರಭು, ಏನಾಯ್ತು ರಾಜು ಅವ್ರೆ? ಏನೋ ನನ್ನ ಮೇಲೆ ಬಿದ್ದಾಗ ಅನಿಸ್ತು ಪ್ರಭು. ಅನ್ಸಿದ್ದ ಇಲ್ಲ ಕಾಣಿಸಿದ್ದ? ಕಣ್ಣಿಲ್ದಿರೋ ಕುರುಡಿಗೆ ಏನ್ ಕಾಣುತ್ತೆ ಪ್ರಭು? ಓಕೆ, ಎಳ್ನೀರು ತಗೊಳ್ಳಿ. ಎಲ್ಲಿ ಪ್ರಭು? ಇಲ್ಲಿ ಈ ಕಡೆ. ಥ್ಯಾಂಕ್ಸ್ ಪ್ರಭು. ಅಯ್ಯಯ್ಯೋ, ಏಯ್, ನನ್ ಬಿಟ್ಟು ಕುಡಿತಿದ್ಯಾ? ಅಲ್ಲಿ ರೆಡಿ ಆಗಿದೆ. ನನ್ಗೆ ಈ ನೀರೇ ಬೇಕು. ನಿಮ್ಮನ್ನ ಏಯ್, ನೀರ್ ಬರ್ದೆ ಬರೀ ಏರ್ ಬರ್ತಿದ್ಯಲ್ಲ. ಮತ್ತೆ ನೀರಿಲ್ಲ ಅಂದ್ರೆ ಗಾಳಿನೇ ಬರೋದು. ಆಗ್ಲೇ ಮುಗಿಸ್ದ? ಅಷ್ಟು ಅರ್ಜೆಂಟಾ? ಕಾಯಿ ತಿನ್ನೋಣ ಅಂತ. ಏನ? ಈ ಎಳ್ನೀರಲ್ಲಿ ಎಳೆಕಾಯಿ ಸಖತ್ತಾಗಿರತ್ತೆ. ಅಣ್ಣ, ಗಂಜಿ ತಕ್ಕೊಡಿ. ಆ ಎಳೆಕಾಯಿನ ನಾನು ತಿನ್ಲಾ? ತಿನ್ನಿ. ಕಾಯಲ್ಲಿರೋದಲ್ಲ. ಏನ್ ಮಾಡ್ತಿದ್ದೀರಾ ನೀವು? ಆ ಕಾಯಿನ ನನ್ ತುಟಿಯಿಂದ ತಗೋತಿದ್ದೆ. ಕಾಯಿ ಹೆಸರು ಹೇಳಿ ನನ್ನ ಕಿಸ್ ಮಾಡಕ್ ನೋಡ್ತಿದ್ದೀರಾ? ನನಗ್ ಗೊತ್ತಿಲ್ಲ ಅಂದ್ಕೊಂಡ್ರಾ? ನಾನು ಹೋಗ್ತೀನಿ. ಈ ನಾಣಿ ಎಲ್ಲಿ ಹೋದ? ಅಪ್ಡೇಟ್ ಮಾಡು ಅಂದ್ರೆ ಅವಾಗಿಂದ ಒಂದ್ ಕಾಲು ಇಲ್ಲ. ಅವ್ನ್ ಮಾಡ್ದೇ ಇದ್ರೆ ನೀನ್ ಮಾಡ್ಬೋದಲ್ಲ ಮಾಮ್. ಟೈಮ್ ವೇಸ್ಟ್ ಮಾಡ್ದೆ ಕಾಲ್ ಮಾಡು. ಓಕೆ.